ಅಯ್ಯೋ ಗಾಡಿ ಪಲ್ಟಿ ಆಗೋಗಿದೆ ಇದು ರೆಕ್ಕೆ ವಾ ಪಕ್ಷಿ ಅದ್ ಹೆಂಗ್ ಇಟ್ಕೊಳಕ್ ಸಾಧ್ಯ ಪಾಪು ಬೇಡವಾ ಫೋನಲ್ಲಿ ತೋರ್ಸನಾ ಎಷ್ಟು ಡೌ ಮಾಡ್ತಾನೆ ನೋಡ್ರಿ ಹೋಗ್ತಾ ಇದೆ ಸುಮ್ಮನಿರೋ ಇವರಿಬ್ರು ನಿಜ ಇವತ್ತು ಫ್ರೆಂಡ್ ಆಗಲ್ಲ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಂಧ್ಯ ಜಗದೀಶ್ ಬ್ಲಾಗ್ಸ್. ಸೊ ನಾವು ಇವತ್ತು ಅರ್ಲಿ ಮಾರ್ನಿಂಗ್ 4 o'clock ಮನೆ ಬಿಟ್ಟಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಹೇಳಿ ಅಯ್ಯೋ ಗಾಡಿ ಪಲ್ಟಿ ಆಗೋಗಿದೆ ಸೊ ನಮ್ಮನ್ನ ಪಿಕ್ ಮಾಡೋಕ್ಕೆ ನನ್ನ ಕಸಿನ್ನೇ ಬಂದ ಇವತ್ತು. ಸೊ ಚಂದು ಗೊತ್ತಿರುತ್ತೆ ನನ್ನ ಪ್ರೀವಿಯಸ್ ವ್ಲಾಗು. ಹಾಯ್ ಮಾಡು ಮೌರ್ಯ ಎದ್ಬಿಟ್ಟಿದ್ದಾನೆ, ಬೆಳಗ್ಗೆನೇ ಎದ್ಬಿಟ್ಟಿದ್ದಾನೆ ನೋಡ್ರಿ. ಅವನು 3 o'clock ಎದ್ದಿದ್ದಾನೆ. ಸೊ ಅಳದೇ ಇಲ್ಲ, ಎಲ್ಗಾರು ಹೋಗ್ತಿದ್ದೀವಿ ಅಂತಂದರೆ ಬೇಗನೆ ಎದ್ದೇಳ್ಬಿಡ್ತಾನೆ, ಎದ್ದು ರೆಡಿ ಆಗಿಬಿಟ್ಟಿರ್ತಾನೆ. ಮೌರ್ಯ ನಾವು ಏರ್ಪೋರ್ಟಿಗೆ ಹೋಗ್ತಾ ಇಲ್ಲ, ನಮ್ಮ ಮನೆಯವರು ಆಫೀಸು ಇಲ್ಲೇ. ಸೊ ಇನ್ನ ಟೈಮ್ ಇದೆ ಅಂತ ಹೇಳಿ ಆಫೀಸ್ ನೋಡೋಣ ಅಂತ ಹೋಗ್ತಾ ಇದೀವಿ. ಸೊ ಅದೇ ರೂಟಲ್ಲಿ ಇದ್ದೀವಿ. ಇದು ದೇವನಹಳ್ಳಿ ಇಂಡಸ್ಟ್ರಿಯಲ್ ಅಲ್ಲಮ್ಮ? ದೇವನಹಳ್ಳಿ SEZ ಇಂಡಸ್ಟ್ರಿಯಲ್ ಏರಿಯಾ ಅಂತೆ. ನನಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು. ಎಷ್ಟು ಕತ್ಲಲ್ಲಿ ಬಂದಿದ್ದೀವಿ ನೋಡು. ನಿನಗೆ ಇಲ್ಲಿ ಎಲ್ಲ ಏರೋಸ್ಪೇಸ್ ಇರೋದು. ಓಕೆ. ಅಂದ್ರೆ ಇಂಪೋರ್ಟ್ ಮಾಡಿ ಪಾರ್ಟ್ನ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅಸೆಂಬ್ಲಿ ಮಾಡಷ್ಟೇ. ಸೊ ಡ್ಯೂಟಿ ಚಾರ್ಜ್ ಅಂತ ಇರುತ್ತೆ. ಡ್ಯೂಟಿ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಡ್ಯೂಟಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿದ್ರೆ ಇದು ಏರೋಸ್ಪೇಸ್ ಅಲ್ಲಮ್ಮ? ಏರೋಸ್ಪೇಸ್ ಕಂಪ್ಲೀಟ್ ಏರೋಸ್ಪೇಸ್ ಪಾರ್ಕ್ ಇದು. ಏರೋಸ್ಪೇಸ್ ಪಾರ್ಕ್ ಅಂತ ಇದು SEZ ಅಲ್ಲಿ ಒಂದು ಇದು ಇನ್ನೊಂದು ಆ ಕಡೆ ಇದೆ. ಇದರೊಳಗೆ ಯಾವುದೇ ಕಂಪ್ನಿ ಹಾಕಿದ್ರು ಅವ್ನು ಮುಂದೆ ಲೆಫ್ಟ್ ತಗೋ, ಇಲ್ಲಿ ಹಾಕಿದ್ರು ನಿನಗೆ ಡ್ಯೂಟಿ ಫ್ರೀ. ಅಂದರೆ ಕಂಪ್ನಿ ಡ್ಯೂಟಿ ಕಟ್ಟೋ ಅವಶ್ಯಕತೆ ಇಲ್ಲ. ಓಕೆ, ಅದಕ್ಕೆ ಪಾರ್ಟ್ ಎಲ್ಲ ಇಂಪೋರ್ಟ್ ಆಗೋದು ಎಲ್ಲ ಲೈಟ್ಗಳು ಆಫ್ ಆಗಿದಾವೆ. ಅದಕ್ಕೆ ರೈಟ್ ಸೈಡ್ ಇರೋದೇನು ಹೇಳೋದು? ಏರ್ಪೋರ್ಟ್ ಕಾಂಪೌಂಡ್. ಇದು ಏರ್ಪೋರ್ಟ್ ಕಾಂಪೌಂಡ್. ಅಲ್ಲಿ ತೋರಿಸ್ತೀನಿ ಬಾ, ನಮ್ಮ ಕಂಪ್ನಿಗೆ ತೋರಿಸ್ತೀನಿ ನಡಿ. ಅಲ್ಲೇ ನಿನಗೆ ಫ್ಲೈಟ್ ಕಾಣೋದು ನಡಿ, ಈಗ ಟೇಕ್ ಆಫ್ ಆಗೋದು ಲ್ಯಾಂಡ್ ಆಗೋದು ನೋಡಿ. ಮುಂದೆ ಲೆಫ್ಟಲ್ಲಿ ಕಾಣಿಸ್ತೈತಲ್ಲ ಕಂಪ್ನಿ ಲೈಟು, ಅದೇ ನಮ್ಮ ಕಂಪ್ನಿ. ಅದೇ ನಮ್ಮ ಕಂಪ್ನಿ ಕಾರ್ನರಲ್ಲಿ. ಇಲ್ಲಿಂದ ಸ್ಟಾರ್ಟು. ಈ ಬಿಲ್ಡಿಂಗ್ ಲೆಫ್ಟಲ್ಲಿ ಕಾಣಿಸ್ತೈತಲ್ಲ, ಟೋಟಲ್ 26 ಎಕರೆ. ಇಲ್ಲಿಂದ ಸ್ಟಾರ್ಟು ಕಂಪ್ನಿ, ಲೆಫ್ಟಿಂದ. ಇನ್ನೊಂದು ಬಿಲ್ಡಿಂಗ್ ಕಟ್ತವ್ರೆ. ಇದೇ ನಮ್ಮ ಬಿಲ್ಡಿಂಗ್, ನಾನು ವರ್ಕ್ ಮಾಡೋದು. ಥರ್ಡ್ ಫ್ಲೋರ್ ಅಲ್ಲ ನೀನು? ಥರ್ಡ್ ಫ್ಲೋರ್ ಫುಲ್ಲು ನಮ್ಮದೇ, ನಮ್ಮ ಡಿಪಾರ್ಟ್ಮೆಂಟ್. ಇದೇ ಬಿಲ್ಡಿಂಗ್ ನಮ್ಮದು. ಇದ್ರಲ್ಲಿ ಥರ್ಡ್ ಫ್ಲೋರ್ ಬಿಲ್ಡಿಂಗ್ ಐತಲ್ಲ, ಇದು ಫುಲ್ ಕಂಪ್ನಿ ನಿಮ್ದೇನಾ? ಇದರಲ್ಲಿ ಈ ಥರ್ಡ್ ಫ್ಲೋರ್ ಕಂಪ್ಲೀಟ್ ನಮ್ಮದು. ನಾನು ಕೆಲಸ ಮಾಡೋದು ಕಂಪ್ಲೀಟ್ ಥರ್ಡ್ ಫ್ಲೋರ್. ಒಳಗಡೆ ಹೋಗಕ್ಕಾಗ ಲೈಟಿಂಗ್ಸ್ ಚೆನ್ನಾಗಿದಲ್ಲ. ಇದ್ರ ಮೇಲೆ ನೋಡಿ, ಇಲ್ಲಿ ನಿಂತ್ಕೋ ನೋಡ್ದಾ, ಕಾಣಿಸ್ತೈತಾ? ಅಲ್ಲಿ ಥರ್ಡ್ ಫ್ಲೋರ್ ಒಳಗೆ ಕಡೆ ಓಡ. ಅಲ್ಲಿ ಥರ್ಡ್ ಫ್ಲೋರ್ ಕಾಣಿಸ್ತೈತೆ, ನೀನು ಗ್ಲಾಸ್ ಕಾಣಿಸ್ತಲ್ವಾ? ಆ ಥರ್ಡ್ ಫ್ಲೋರಲ್ಲಿ ನಿಂತ್ಕೊಂಡು ಗ್ಲಾಸಲ್ಲಿ ನೋಡಿದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಫ್ಲೈಟು, ಇಲ್ಲಿ ಲ್ಯಾಂಡ್ ಆಗೋದು, ಟೇಕ್ ಆಫ್ ಆಗೋದು ಕಾಣುತ್ತೆ. ಎಲ್ಲಿ ಯಾವ ಕಡೆ? ಇದು ಲೆಫ್ಟಲ್ಲಿ ಕಾಣುತ್ತೆ, ಲ್ಯಾಂಡ್ ಆಗೋದು, ಟೇಕ್ ಆಫ್ ಆಗೋದು ಇಲ್ಲಿ. ಇಲ್ಲಿಂದ ನೀನು ದಿನ ನೋಡ್ತೀಯ ಹಂಗಾದ್ರೆ ಟೇಕ್ ಆಫ್ ಆಗೋದು? ಅದೇ ನಮ್ಮ ಬರ್ತಾ ಹೋಗ್ತಾರೆ. ಬೇಜಾನ್ ಇದೇ ಮಾಡ್ತಾರೆ ನೋಡಿ. ಇದು ಒಂದು ಗೇಟ್. ಓಕೆ. ಅದು ಕಂಪ್ನಿ. ಸೊ ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ. ಏನು ಇದೇನಾದ್ರು ಅರ್ಥ ಹೇಳ್ತೀಯಾ ಸಿಂಬಲ್ದು? ಏನು ಸಿಂಬಲ್? ಫ್ರಂಟಿಂದ ಇದು ಗೊತ್ತಾಯ್ತು, ಫ್ಲೈಟ್ ಇಂದ ಇದು ರೆಕ್ಕೆ. ವಾ, ನನಗೆ ಅದಕ್ಕೆ ಹೇಳಿದ್ದು. ಓಕೆ, ಒಂದು ರೌಂಡ್ ಸುತ್ತಾ ಇದೀವಿ ಗೈಸ್. ಇದು ಟೋಟಲ್ 3 ಬಿಲ್ಡಿಂಗ್ ಐತಿ, G+3 ದೊಡ್ಡ ಬಿಲ್ಡಿಂಗ್. ಅದು ಫ್ರಂಟಲ್ಲಿ ತೋರಿಸೋದು ಕೆಫೆಟೇರಿಯಾ, ಅಲ್ಲಿ ಕಂಪ್ಲೀಟ್ ಕ್ಯಾಂಟೀನ್. 2,000+ ಅವ್ರಿಗೆ ಸದ್ಯಕ್ಕೆ ಎಂಪ್ಲಾಯ್ಸ್. 2,000+ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಮೆಟೀರಿಯಲ್ ಗೇಟ್ ಟೋಟಲ್ 7 ಗೇಟ್ ಇದೆ. 7 ಗೇಟ್ ಏನಕ್ಕೆ? ಮುಂದೆ ತೋರಿಸ್ತೀನಿ ಪಾರ್ಕಿಂಗ್. ನಾನು ಕಾರ್ ತಂದಿಲ್ಲ. ಅಲ್ಲ ಮೆಟೀರಿಯಲ್ ಏನಮ್ಮ ಇದ್ರದ್ದು ಪಟ್ಟ? ಕಾರ್ ಪಾರ್ಕಿಂಗ್. ಓ, ಫುಲ್ ಕಾರ್ ಪಾರ್ಕಿಂಗ್ ಇಷ್ಟು ದೊಡ್ಡದಾ?
ಯಪ್ಪ ಸೀರಿಯಸ್ಲಿ ಗೈಸ್, ನಮ್ಮ ಕಂಪ್ನಿಯಲ್ಲಿ ಇಷ್ಟೊಂದು ಪಾರ್ಕಿಂಗ್. ನನ್ನ ಹಸ್ಬೆಂಡ್ ಕಂಪ್ನಿ ನೋಡಿಕೊಂಡು ನಾವು ಹೋಗಿದ್ದೆ ಏರ್ಪೋರ್ಟ್ಗೆ. ಆ್ಯಕ್ಚುಲಿ ಇನ್ನೂ ಟೈಮ್ ಇತ್ತು, 4:45 ಆಗಿತ್ತು. ಸೊ ಆರಾಮಾಗಿ ಅಕ್ಕಪಕ್ಕ ಇರೋ ಕಂಪ್ನಿಗಳನ್ನೆಲ್ಲ ನೋಡಿಕೊಂಡು ಹೋದ್ವಿ. ನೋಡ್ತಾ ಇರ್ಬೋದು ಬೋಯಿಂಗ್. ಸೊ ನನಗೂ ಒಂದು ಆಸೆ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿ ಒಂದ್ಸರಿನಾದ್ರೂ. ಸೊ ನಾವು ಎಂಟ್ರಿ ಆಗ್ತಿದ್ದೀವಿ ಟರ್ಮಿನಲ್ 1. ಇನ್ನೂ ಆಯ್ತಾ? ಸೊ ಆ್ಯಕ್ಚುಲಿ ಈ ಇಯರಲ್ಲಿ ನಾನು ಫಸ್ಟ್ ಟೈಮ್ ಫ್ಲೈಟ್ ಹತ್ತುತ್ತಾ ಇರೋದು ಅಲ್ಲ ಪಾಪ. ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ, ಅದು ಶಿರಡಿಗೆ ಹೋಗಿದ್ವಿ. ಸೊ ಫೈನಲಿ ರೀಚ್ ಆದ್ವಿ. ಎಷ್ಟು ಗಂಟೆಗೆ ರೀಚ್ ಆಗಿದ್ದೀವಿ? 5 o'clock ಸ್ಟಾರ್ಟ್ ಮಾಡಿ. ಎಷ್ಟು ಆ್ಯಕ್ಟಿವ್ ಮೌರ್ಯ ಅಂತಂದರೆ, ಇಷ್ಟು ಟಕ್ ಅಂತ ಎದ್ಬಿಟ್ಟ. ಮಲಗಿದ್ದ ಕ್ಯಾಬಲ್ಲಿ, ಮಲ್ಕೊಂಡ. ಸೊ ಎಂಟ್ರಿ ಆದ್ವಿ. ಸೊ ಎಂಟ್ರಿ ಆಗ್ತಾ ಇದ್ದೀವಿ. ಎಷ್ಟು ಜನ ಅಪ್ಪ, ಬೆಳಗ್ಗೆ. ಸೊ ಎಂಟ್ರಿ ಆಗ್ತಾ ಇದ್ದೀವಿ, ಚೆಕ್ ಇನ್ ಆಗ್ತಾ ಇದ್ದೀವಿ. ಮೌರ್ಯ ಈಗ ಲಗೇಜ್ ಇದು ಮಾಡಕ್ಕೆ ತಾನೆ, ಲಗೇಜ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಪರಿಚಯ ಮಾಡ್ಕೊತಿದ್ದಾರೆ, ಮಾತಾಡೋಕೆ ಇಲ್ಲ ಅವನು. ಬೇಗ ಸೆಕೆಂಡ್ ಕೊಡು, ಹಾಯ್ ಮಾಡು. ಥ್ಯಾಂಕ್ ಯು ಹೇಳಪ್ಪ. ಬಾಯ್, ಥ್ಯಾಂಕ್ ಯು. ಸೊ ಸ್ಕ್ರೀನಿಂಗ್ ಆಯಿತು. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಈಗ ಬೋರ್ಡಿಂಗ್ ಹೋಗ್ತಾ ಇದ್ದೀವಿ. ಟೈಮ್ ಇದೆ. ಸೊ ನಮಗಿನ್ನ ಟೈಮ್ ಇದೆ, 2 ಅವರ್. ಎಲ್ಲ ಮಲಗಿದ್ದಾರೆ. ಬೇಗ ಬಂದ್ಬಿಟ್ಟಿದ್ದೀವಿ. ಮೌರ್ಯ ನೋಡ್ರಿ ಇನ್ನೂ ಆ್ಯಕ್ಟಿವ್ ಆಗಿದ್ದಾನೆ. ಇವನು ಮಲ್ಗದೇ ಇಲ್ಲ. ಇವನು ಎಲ್ಲರೂ ಹೋಗ್ತಾರೆ ಅಂತಂದರೆ ಹಾಯ್ ಮಾಡಪ್ಪ ಯೂಟ್ಯೂಬ್ ಬ್ಲಾಗ್ಗೆ. ಹಾಯ್. ಎಲ್ಲಿ ಹೋಗ್ತಿದ್ದೀರಾ ಮಗ ನೀವು ಇವತ್ತು? ಯಾವುದ್ರಲ್ಲಿ ಹೋಗ್ತಿದ್ದೀರಾ? ಫ್ಲೈಟ್. ಸೊ ಇನ್ನೂ ಇಬ್ಬರು ಬರಬೇಕು. ನಮ್ಮ ಮನೆ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ. ಸೊ ಅವ್ರು ಹೇಗೋ ಫ್ರೆಂಡ್ಸ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಟೈಮ್ ಇತ್ತಲ್ಲ. ಮೌರ್ಯ ಕೂಡ ಹೊಟ್ಟೆ ಹಸ್ವಾಗ್ತಿದೆ ಅಂತ ಅಂದ. ನನಗೂ ಕೂಡ ಹಸ್ವಾಗ್ತಾ ಇತ್ತು, ಮಾರ್ನಿಂಗ್ ಬೇಗನೆ ಎದ್ದಿರೋದ್ರಿಂದ. ಹಾಗಾಗಿ ಹೇಗೋ ರಾಮೇಶ್ವರಂ ಕೆಫೆ ಇತ್ತು, ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಲೈಟಾಗಿ ಮಾಡ್ಕೊಂಡ್ವಿ. ಹೋಗ್ತಾ ಇದೀವಿ ಗೈಸ್ ನಾವು. ಹಸ್ವಾಗ್ತಿದೆ, ನನಗೆ ತುಂಬಾ ಹಸ್ವಾಗ್ತಾ ಇದೆ. ಸೊ ಬಂದಿದ್ದೀವಿ ತಿನ್ಬೇಕಂತ ಹೇಳಿ. ತೊಗೊಂಬರಕ್ಕೆ ಹೋಗಿದ್ದ ನನ್ನ ಹಸ್ಬೆಂಡ್ ತಿಂಡಿ. ಮೌರ್ಯ ಹಠ ಮಾಡ್ತಾ ಇದ್ದಾನೆ. ಏನು ನೀನು ಎಲ್ಲಿಗೆ ಹೋಗ್ತಿದ್ಯಾ ಗೊತ್ತಾ? ಫ್ಲೈಟಲ್ಲಿ ಹೋಗ್ತೀಯಾ? ಅಲ್ಲಿ ಹೊರಗಿದೆ, ಈಗ ಹೋಗ್ತೀವಿ ಅಲ್ಲಿಗೆನೆ. ಈಗೇನೆ ಕಣಪ್ಪ ಹೊರಗೆ ಹೋಗ್ತೀವಿ ಮಮ್ಮು ತಿನ್ಕೊಂಡು. ನಿಂಗೆ ಮಮ್ಮು ಬೇಡವಾ? ಫೋನಲ್ಲಿ ತೋರ್ಸೋಣ ಫ್ಲೈಟ್ ಹೆಂಗೆ ಅಂತ. ನೋಡಿ ಗೈಸ್ ಎಷ್ಟು ಇದ್ದಾನೆ ಮೌರ್ಯ. ತೋರಿಸ್ತೀನಿ ಲೈವ್ ಆಗಿ ಅಂದರೆ ಫೋನಲ್ಲಿ ತೋರ್ಸಮ್ಮ ಅಂತಾನೆ ಫ್ಲೈಟ್. ನೀ ಫ್ಲೈಟ್ ನೋಡಿಲ್ವಾ? ತೋರಿಸ್ತಿದ್ದೆ. ಇಡ್ಲಿ ಗೈಸ್ ಟ್ರೈ ಮಾಡೋಣ ಅಂತ ರಾಮೇಶ್ವರಂ ಕೆಫೆಯಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅದು ಬಂದು ಏರ್ಪೋರ್ಟಲ್ಲಿ. ಫ್ಲೈಟು ಎಲ್ಲೈತೆ? ಅದಲ್ಲಿ ನೋಡು, ಅಲ್ಲಿ ನೋಡು ರಿಯಲ್ ಆಗಿ ನೋಡ್ದಾ? ಇಲ್ಲೇ ನಿಂತ್ಕೊಬೇಕು, ದೂರ ಹೋಗಿಲ್ಲ. ನೋಡು ಹೋಗು ಮುಂದೆ. ಎಲ್ಲೈತೆ ಫ್ಲೈಟು? ಅಲ್ಲಿ ಪಾಪ ಅದು ಪಕ್ಷಿ. ಅಲ್ಲಿ ಫ್ಲೈಟ್ ಎಲ್ಲೈತೆ ಪಕ್ಷಿ? ಅದು ಹೆಂಗೆ ಇಟ್ಕೊಳಕ್ ಸಾಧ್ಯ ಪಾಪು? ಪಕ್ಷಿ ಕಣ ಪಾಪ, ಅದು ಗುಬ್ಬಚ್ಚಿ ಕಣ. ನಿಂತೆ ಪಾಪು ಹೋಗ್ಬಿಡ ಕೊಡೋದು ಮೇಲೆ. ಅಲ್ಲಿ ನೋಡು ಫ್ಲೈಟ್ ನೋಡ್ದ? ಅದೆಲ್ಲ ಹೋಗುದು ಪಪ್ಪು ನಾವೀಗ. ನಿಧಾನ ಮಾತಾಡೋದು. ಫುಲ್ ಎಕ್ಸೈಟ್ಮೆಂಟ್ ಇದ್ದಾನೆ ಇವನು ಮೌರ್ಯ. ತಿರ್ಗೋ ಇಲ್ಲಿ. ಎಷ್ಟು ಎಕ್ಸೈಟ್ಮೆಂಟ್, ಎಲ್ಲ ಹೋಗ್ತಾ ಇದೆ. ನೋಡಿ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ದಾನೆ ಮೌರ್ಯ. ಎಲ್ಲೈತೆ ಪಕ್ಷಿ? ಹೋಯ್ತು ನೀನ್ ಫ್ಲೈಟ್ ನೋಡು. ನಾವ್ ಯಾವ್ದ್ರಲ್ಲಿ ಹೋಗೋದೀಗ? ಫ್ಲೈಟ್ ಅಲ್ಲ,
ಹಿಂಗೆ ಹೋಯ್ತೈತೆ ನೋಡು ಹಿಂಗೆ ಹೋಯ್ತೈತೆ ಏನು ಬಸ್ಸೇ ಪಕ್ಷಿ ಹೋಯ್ತದ ಗುಬ್ಬಡೆ ಅಲ್ಲೇ ಇರ್ತೀಯಾ? ಎಲ್ಲೂ ಹೋಗ್ಬೇಡ ಮೌರ್ಯ, ಮೌರ್ಯ ಹಾಯ್, ಎಲ್ಲೂ ಹೋಗ್ಬೇಡ. ಏನು ಡವ್ ಮಾಡ್ತಾನೆ. ಫೈನಲ್ ಎಲ್ಲರೂ ಬಂದರು. ಸೊ ಆಮೇಲೆ ಪರಿಚಯ ಮಾಡ್ಕೊಡ್ತೀನಿ ಎಲ್ಲರೂ ನಾವು ಬ್ಲಾಗಲ್ಲಿ. ಮೌರ್ಯ ಏನಿದು? ದೂರದಿಂದ ಗೊತ್ತಾಯ್ತು, ಹತ್ರ ಬಂದ್ಬಿಡ್ತಾರೆ. ಈಗ ಹತ್ರ ಬಂದ್ಬಿಟ್ಟಿದೆಯಲ್ಲ? ಇಲ್ಲಿ ಫ್ಲೈಟ್ ನೋಡು ಪಾಪು, ಪೈಲಟ್ ನೋಡು ನೋಡು ನೋಡ್ದಾ? ಅವರೇ ಓಡಿಸೋದು. ಆ್ಯಕ್ಚುಲಿ ಇದು ಮೌರ್ಯಂದು ಸೆಕೆಂಡ್ ಟೈಮ್ ಫ್ಲೈಟಲ್ಲಿ. ಫಸ್ಟ್ ಟೈಮ್ ಲಾಸ್ಟ್ ಇಯರು ಅವನು, ಬಟ್ ಆಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗೆಲ್ಲ ಗೊತ್ತಾಗ್ತಾ ಇದೆ ಅವನಿಗೆ. ಸೊ ಅವನ ಎಕ್ಸೈಟ್ಮೆಂಟ್ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೀಟ್ ಬೇರೆ ನಮ್ಮ ಮನೆಯವ್ರದ್ದು ಬೇರೆ ಕಡೆ ಬಿದ್ದಿದೆ, ನಂದು ಮೌರ್ಯಂದು ಒಟ್ಟಿಗೆ ಬಿದ್ದಿದೆ. ಇವ್ನು ಹೆಂಗಪ್ಪ ಹ್ಯಾಂಡ್ಲ್ ಮಾಡೋದು ಒಬ್ಬಳೇ ಅನಿಸ್ಬಿಟ್ಟಿದೆ ನನಗಂತೂ. ಸೊ 34 ಎಲ್ಲಿದೆ? ಎಲ್ಲಿ ಕೂತಿದ್ಯಾ? ಫ್ಲೈಟ್ ನೀನು ಎಲ್ಲಿ ಕೂತಿದ್ಯಪ್ಪ? ಅವೆಲ್ಲ ಮಾಡಬಾರ್ದು. ಲಾಸ್ಟಲ್ಲಿಗೆ ನಾವು 34 ಆ್ಯಕ್ಚುಲಿ ಬರಬೇಕು. ಎಲ್ಲ ಬರ್ಬೇಕಿನ್ನ, ಜನ ಎಲ್ಲ ಬಂದರೆ ಹೋಗುತ್ತೆ. ಜನ ಬರಬೇಕು. ನೀನು ಈ ಕಡೆ ಬಾ ಪಾಪ. ನೀ ಹೇಳಿ ಎಲ್ಲಿಗೆ ಹೋಗ್ತಿರೋದು? ಹಾಂ, ಎಲ್ಲಿಗೆ ಹೋಗ್ತಿರೋದು ಫ್ಲೈಟಲ್ಲಿ? ನೀನು ಫ್ಲೈಟಲ್ಲಿ ಹೋಗಿದ್ಯಾ? ಹಾಂ, ಫ್ಲೈಟಲ್ಲಿ ಯಾವತ್ತಾರು ಹೋಗಿದ್ಯಾ? ಇವತ್ತೇ ಫಸ್ಟಾ? ನೀನು ಹೋಗಿದ್ಯಾ ಪಾಪು? ಚಿಕ್ಕವನಿದ್ದಾಗ ಹೋಗಿದ್ಯಾ? ನೀನು ಚಿಕ್ಕವನಿದ್ದಲ್ಲ ಆಗ ಕರ್ಕೊಂಡು ಹೋಗಿದ್ದೀನಿ. ಹಾಕ್ಕೋಬೇಕು ಬೆಲ್ಟ್ ಪಾಪು. ಸೊ ನಮ್ಮ ಮನೆಯವ್ರು ಹಿಂದೆ ಕುತ್ಕೊಂಡಿದ್ದಾರೆ, ನಾನು ಮೌರ್ಯ ಬೇರೆ ಸೀಟು. ಇವ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತಿದ್ದ ಗೊತ್ತಿಲ್ಲ ನನಗೆ ಇವಾಗ. ಪಾಪು ಹಾಕ್ಕೋಬೇಕು ಇದನ್ನ. ವೆಯ್ಟ್, ಯು ಆಲ್ಸೋ ಪುಟ್ ಬೆಲ್ಟ್. हाय, आपका नाम क्या है? आपका नाम क्या है? सानवी. गुड. मौर्या. हाय से हाय पापू. हाय हाय. ಯಾರೋ ಫ್ರೆಂಡ್ ಆಗಿದ್ದಾರೆ ಮೌರ್ಯಗೆ. ನಿನ್ನ ಫ್ರೆಂಡಾ? ಓಕೆ ಪಾಪ, ಗುಡ್ ಫ್ರೆಂಡ್. ಎಷ್ಟು ಡೌ ಮಾಡ್ತಾನೆ ನೋಡ್ರಿ. ಪಾಪು ಕರೆಕ್ಟಾಗಿ ಕುತ್ಕೊಳ್ಳೋ. ನಾನು ಮೌರ್ಯನ್ನೇ ಹೆಂಗಪ್ಪ ಹ್ಯಾಂಡ್ಲ್ ಮಾಡೋದು ಅಂದ್ಕೊಂಡ್ರೆ ಪಕ್ಕದಲ್ಲಿ ಇನ್ನೊಬ್ರು ಕೂಡ ಮಗುನೇ ಬರಬೇಕಾ? ಯಪ್ಪ ಹೆಂಗಪ್ಪ ಇವರಿಬ್ಬರು ಅಂತ ಅನಿಸ್ಬಿಡ್ತು ನನಗಂತೂ. ಹುಟ್ಟು ಕಿತಾಪತಿ ಮಾಡ್ತಾರೆ, ಬೆಲ್ಟೇ ಹಾಕ್ಕೊಳ್ಳಲ್ಲ ಅಂತಾರೆ, ಹಾಕಿದ್ದು 2 ನಿಮಿಷಕ್ಕೆ ಮತ್ತೆ ಬಿಚ್ತಾರೆ. ನನಗೆ ನಿಜವಾಗ್ಲೂ ಹೇಗೆ ಹ್ಯಾಂಡ್ಲ್ ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲಪ್ಪ ಇವರಿಬ್ಬರನ್ನು. Seat pocket for your reference. Secure your seat belt by inserting the metal tip into the buckle and tighten by pulling the loose end. To open, lift the buckle. It is recommended to keep your seat belt fastened. ನೋಡಲ್ಲ ಹಾಕೋದಲ್ಲಿ ಬೆಲ್ಟು. ಏನು ಮಾಡಬೇಡ, ಹಾಗೆ ಇರಲಿ ಬೆಲ್ಟ್. ಅಯ್ಯೋ ಬೇಡ ಅಂತ ಇದ್ದಾನಪ್ಪ. ಸ್ವಲ್ಪ ಹೊತ್ತು ಹಾಕೋ ಪಾಪು, ಟೇಕ್ ಆಫ್ ಆಗೋ ತನಕ. ಆಮೇಲೆ ಅದನ್ನ ಹಾಕೋಬೇಕು. ಸ್ಟಾರ್ಟ್ ಆಗುತ್ತೆ ಇವಾಗ. ಎಷ್ಟು ಇದು ಮಾಡ್ತಾ ಇದ್ದಾನೆ ಅಂದರೆ, ಇಲ್ಲಿ ನನಗೆ ಅಪ್ಪ ಬೇರೆ ಇಲ್ಲ, ಹಿಂದೆ ಇದ್ದಾರೆ. ಹಿಂಸೆ ಆಗ್ಬಿಟ್ಟಿದೆ ಈ ಮೋರ್ ಹೆಂಗೆ ಅಪ್ಪ ಅಂತ. ಮೂವ್ ಆಗುತ್ತೆ ನೋಡ್ದಾ? ಮೂವ್ ಆಗ್ತಾ ಇದೆ. ಕ್ಯೂಟ್ ಗರ್ಲ್. ಅವಳು ಹಿಂದಿ, ಇವನು ಕನ್ನಡ, ಇಬ್ರಿಗೂ ಗೊತ್ತಾಗ್ತಾ ಇಲ್ಲ ಏನು ಮಾತಾಡ್ತಾರೆ. ಓಪನ್ ಅದರ್ವೈಸ್ ಇಲ್ ಕ್ರೈ. ಹೋಗ್ತಾ ಇದೆ, ಸ್ಟಾರ್ಟ್ ಆಗಿದೆಯಲ್ಲೋ. ಎಷ್ಟು ಎಕ್ಸೈಟ್ಮೆಂಟ್ ಆಗ್ತದೆ. ಸ್ಟಾರ್ಟ್ ಹೋಗ್ಯಾ? ಕುತ್ಕೋ ಸುಮ್ಮನೆ ಕುತ್ಕೋ. ಯಪ್ಪ ನನಗಂತೂ मेरा 34 is DEF. Yours is F. 34. ನಿಂದು ಪಾಪು
ಡಿ ನಿಂದು ಡಿ 34D. ಅದಲ್ಲ ಅದೇ. ಅದು ಹ್ಞೂ ಅದಕ್ಕೊಂದ ಹೋಯ್ ಇವರಿಬ್ರು ನಿಜ ಇವತ್ತು ಫ್ರೆಂಡ್ ಆಗಲ್ಲ. ಎಲ್ಲಿಗೆ ಹೋಗೋದು? ಜೀನ್ಸ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ತರಕ್ಕೆ ಹೋಗ್ತಿದ್ಯಾ? ಸರಿ ಆಯ್ತು. ಅಲ್ಲ ಹ್ಞೂ ಒಂದು ಅಂದರೆ ನೋಚು ಪಣ ಅಕ್ಕಡಿ ಪನ್ನಾತ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಮೇಲೋಗುತ್ತಲ್ಲ ಆಗ ಹೇಳ್ತೀನಿ ತಡಿ, ನೀನು ನೋಡ್ತಾ ಇರೋ ಹಂಗೆ. ನೋಡ್ದಾ ಅಪ್ಪ, ನೋಡ್ದಾ? ಟೇಕ್ ಆಫ್ ನಾವು ವರ್ಸ ಡಾಕ್ಸ್ತೀರಾ? ಅಮ್ಮ ಇದು ಇದು ನನ್ನ ಚೀಟು ಓ ಸೌಂಡಾ? ಆಯ್ತು, ಕುಡಿ ಕುಡಿ ಬೇಗ ಬೇಗ ಕುಡಿ, ಮೂವ್ ಆಗುತ್ತೆ. ಈಗಷ್ಟೇ ತಿಂದಲ್ಲೋ ಇಡ್ಲಿ ಪಾಪು. ಅಲ್ಲಿ ಹೋದ್ಮೇಲೆ ಓಕೆ, ಹೋದ್ಮೇಲೆ ಕೊಡಿಸ್ತೀನಿ. ಓಕೆನಾ? ಹೋದ್ಮೇಲೆ ಕೊಡಿಸ್ತೀನಿ. ಕೊಡ್ತೀನಿ, ಇವಾಗ ಹೋಗುತ್ತೆ ಫಸ್ಟು, ಆಮೇಲೆ ಕೊಡ್ತೀನಿ. ನಾವು ಇಟ್ ವಿಲ್ ಟೇಕ್ ಆಫ್ ಫಾಸ್ಟಾಗಿ. ಆಮೇಲೆ ಬಿಚ್ತೀನಿ ತಡಿ. ಬೇಟ 2 ಮಿನಿಟ್ಸ್ ಪಾಪು. ಈಗ ಫಾಸ್ಟಾಗಿ ಹೋಗುತ್ತೆ, ಇಟ್ಕೋ, ಗಟ್ಟಿ ಇಟ್ಕೋ, ಫಾಸ್ಟಾಗಿ ಹೋಗುತ್ತೆ ಇವಾಗ. ಇಟ್ ಗೋ ಫಾಸ್ಟ್ ನಾ. ಇದು ಹೊಡೆಯಮ್ಮ. ಯಾವುದಪ್ಪ ಇದಾ? ಮಾಡಿದ್ದು ಹೊಡೆಯಮ್ಮ. ಈ ಕೈ ಹೊಡೆಯಿದ್ರೆ ನೋಡಿದೆ ಫಾಸ್ಟಾಗಿ ಹೋಗುತ್ತೆ ಪಾಪು. ಇವಾಗ ಫಾಸ್ಟಾಗಿ ಮೇಲೆ ಹೋಗುತ್ತೆ ಇವಾಗ. ಹಂಗೆ ನೋಡು, ಕಿವಿ ಮುಚ್ಕೋ ಪಾಪು, ಕಿವಿ ಮುಚ್ಕೋ, 2 ಕಿವಿ ಮುಚ್ಕೋ. ಹಂಗೆ ಇರು, ಹಂಗೆ ಇಟ್ಕೋ ಗಟ್ಟಿಗೆ, ಹಂಗೆ ಇಟ್ಕೋ, ಬಿಡ್ಬೇಡ, ಇಟ್ಕೋ, ಹಂಗೆ ಇಟ್ಕೋ ಪಾಪು, ಹಂಗೆ ಇಟ್ಕೋ, ಹಂಗೆ ಇಟ್ಕೋ, ಹಂಗೆ ಇಟ್ಕೋ ಪಾಪು, ತೆಗಿಬೇಡ ಇವಾಗಲೇ. ಹಂಗೆ ಇಟ್ಕೋ ಗಟ್ಟಿಗೆ, ಹಂಗೆ ಇಟ್ಕೋ, ಮೇಲೆ ಹೋಗುತ್ತೆ ಈಗ ಅದಕ್ಕೆ. ಮೇಲೆ ಹೋಗ್ತಿದ್ದೆ, ಇಟ್ಕೊ. ಎಷ್ಟು ಮೇಲೆ ಬಂದಿದ್ಯಾ ನೋಡು, ಎಷ್ಟು ಮೇಲೆ ಬಂದಿದ್ಯಲ್ಲ ಪಾಪ ನೀನು. ಅಲ್ಲಿ ಮೇಲೆ ಕೆಳಗೆ ನೋಡಿ ಹೆಂಗಿದೆ. ಏನೈತೆ ಆಕಾಶದಲ್ಲಿ? ಸೂರ್ಯ ಚಂದ್ರ ನೋಡು, ಅಲ್ಲಿದೆ ನೋಡು, ಅಲ್ಲಿ ಕಾಣಿಸುತ್ತೆ. ಸೂರ್ಯ ಮೇಲೆ ಪಾಪ, ನಾವು ಎಲ್ಲಿ ಮೇಲಿದ್ದೀವಲ್ಲಪ್ಪ, ಫುಲ್ಲು ಆ ಮೇಲೆ ಆಕಾಶದಲ್ಲಿದ್ದೀವಿ. ಇಲ್ಲ ಬಿದ್ದೋಗಲ್ಲ, ಹೋಗ್ತಾ ಇದ್ದೀವಿ. ಫೈನಲಿ ರೀಚ್ ಆಗಿದ್ದೀವಿ ಇಂದೋರ್ ಏರ್ಪೋರ್ಟ್. ನೋಡಿ ಎದ್ಬಿಟ್ಟ. ಇಲ್ಲ ಆನೆ ನೋಡ್ಬೇಕು, ಆನೆ ಬ್ಯಾಗ್ ಕಲೆಕ್ಟ್. ನಮ್ಮ ಬ್ಯಾಗ್ ಎಲ್ಲಿದೆ? ಇಲ್ಲಿ ಪಾಪು ಆನೆ ನೋಡ್ದ? ತಡಿ ಪಾಪು, ಕೈ ದೂರ ಇಡು, ಬರುತ್ತೆ ನಮ್ಮ ಬ್ಯಾಗ್. ಕೈ ದೂರ ಇಡು. ನಮ್ದು ಯಾವ್ದಮ್ಮ ಬ್ಯಾಗು? ದೂರ ಬಾ ಪಾಪು. ಬ್ಯಾಗ್ ಪಾಪ, ಅದೇ ಬ್ಯಾಗು. ತಡಿ ಮುಟ್ಬೇಡ, ಪಾಪ ತಗೊಂತಾರೆ. ಗುಡ್ ಪಾಪು, ಅದೇ
ಇಂದೋರ್ ರೀಚ್ ಆದಮೇಲೆ ತುಂಬಾ ಹೊಟ್ಟೆ ಹಸುವಾಗ್ತಿತ್ತು ಅಂತ ಹೇಳಿ ನಿಯರ್ ಬೈ MS ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಫೇಮಸ್ ಅವಲಕ್ಕಿ ಅಂದರೆ ಪೋಹಾ ಮತ್ತು ಸಮೋಸ ಟ್ರೈ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಕ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.